ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಬೆಳಗ್ಗೆನೆ ನೆನ್ನೆ ನೈಟು ಬೆಂಗಳೂರಿಂದ ಬಂದಿದ್ದೀವಿ. ಬೆಳಗ್ಗೆನೆ ಟಿ ವಿ ಆನ್ ಮಾಡಿಬಿಟ್ಟು ಡಿಸ್ಪ್ಲೇ ಒಡೆದೋಗಿತ್ತೆ ಅಂತೇಳಿ ನಮ್ಮ ಅಪ್ಪಾಜಿಗೆ ಫ್ರಾಂಕ್ ಮಾಡ್ತಿದ್ದೀವಿ. ಸೊ ಯಾವ ಥರ ಇರುತ್ತೆ ಅನ್ನೋದನ್ನು ವೀಡಿಯೋ ಮಾಡ್ಕೊಂಡು ಶೇರ್ ಮಾಡ್ತೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಅಪ್ಪಾಜಿ ಡಿಸ್ಪ್ಲೇ ಹೋಗ್ಬಿಟ್ಟಿತ್ತು. ಈ ಚಿರು ಆಗ ಅದು ಯಾವ್ದೋ ಬಾಲಾಗೆ ಆಡಕ್ಕೆ ಹೋಗಿದ್ದಾನೆ, ಫುಲ್ಲು ಡಿಸ್ಪ್ಲೇ ಹೋಗ್ಬಿಟ್ಟಿತ್ತು, ವರ್ಕೇ ಆಗ್ತಿಲ್ಲ. ಸುಮಂತು ಮಾಡ್ದೆ ಎತ್ತಿಲ್ಲ. ಬೈತಾನೆ, ಏನು ಮಾಡೋದಪ್ಪ? ಅದು ಏನು ವರ್ಕೇ ಆಗ್ತಿಲ್ಲ, ರಿಮೋಟ್ ವರ್ಕ್. ಅದು ಆ ರಿಮೋಟಾಗೆ ಮಾಡಿರೋದು. ಯೂಟ್ಯೂಬ್ ಹಾಕಿ ಕೊಟ್ಟಿದ್ದೆ, ನೋಡ್ಕೊಂತ ಹಂಗೆ ಮಾಡಿ ಹಾಕಿದ್ದಾನೆ. ಗಟ್ಟಿದು ಇದ್ರ ಬಾಲ್ ಐತಲ್ಲ, ಅದ್ರಾಗೆ ಇಲ್ಲಿಗೆ ಈಗ ಈ ಗೋಡಿಗೆ ಹೊಡ್ಕೊಂಡು ಆಡಕ್ಕೆ ಹೋಗಿದ್ದಾನೆ, ಮಿಸ್ಸಾಗಿ ಆ ಕಡೆಗೆ ಬಿದ್ದುಬಿಟ್ಟಿತ್ತು. ಸುಮಂತಿಗೆ ಹೇಳಣ್ಣ. ಹಾಂ, ಅಲ್ಲ ನೋಡಪ್ಪಾಜಿ, ಇದ್ರಾಗ ಏನಾರು ವರ್ಕ್ ಅದೇನು ಆಗಿಲ್ಲ ಅಪ್ಪಾಜಿ, ಡಿಸ್ಪ್ಲೇ ಹೋಗಿತ್ತೆ. ಏಯ್ ಫೋನ್ ಮಾಡಮ್ಮ, ಪಾಪಗೆ ಏನು ಆಗಲ್ಲ. ಇದು ಎಲ್ಲಿ ಬಿತ್ತೇನೋ. ಅದೇ ಅವನಿಗೆ ಗೊತ್ತಿರುತ್ತೆ, ಸರ್ವಿಸ್ದವ್ರಿಗೆ ಹೇಳಿದ್ರೆ ಏನಾರ ಮಾಡ್ತಾರೆ. ಅದಕ್ಕೆ ಇಲ್ಲಿ ಆಡ್ಬಿಡ್ಕೊಂಡ್ರಲ್ಲ ಅಂತೀವಿ, ಕೇಳಲ್ಲ. ಫೋನ್ ಮಾಡಿದೆ ಅವನಿಗೆ, 2 ಸರಿ ಮಾಡಿದೆ, ಎತ್ತಿತ್ತು. ಮಕ್ಕಂದನಮ್ಮ ಅವನು, ಹೇಳುವರೆ ನೀನು ಬಂದೆ. ಅಲ್ಲಿ ಬರ್ತಂತಲ್ಲಿ ಸಾರಿ ಹಿಡ್ಕೊಂತ ನಿಮ್ಗೆ ಬಿಡಕಂದಲ್ಲಿ ಇಲ್ಲಿ ಹಾಕೊಂಡ್ರಲ್ಲ ಅಂತಂದು ಹೇಳಲ್ವಾ ನೀನು? ಅವ ಬಾಲ್ ಅವನ್ನೆಲ್ಲ ಆಡೋದು ಬಿಟ್ಬಿಡತ್ತಮ್ಮ ನೀನು. ಮತ್ತೆ ಫಸ್ಟ್ ರ್ಯಾಂಕ್ ಅಂತ ಸ್ಕೂಲ್ಗೆ ಇಂಥ ಬುದ್ಧನಿಗೆ ಫಸ್ಟ್ ರ್ಯಾಂಕ್ ಯಾಕೆ ಬಿಡ್ತಾನೆ? ಬುದ್ಧಿನ ಚೆನ್ನಾಗಿದ್ರೆ ಫಸ್ಟ್ ರ್ಯಾಂಕ್ ಬಂದ. ನೀನು 10,000 ಕತ್ತೇನು ಎಷ್ಟು ಹಾಕೋದು ಗೊತ್ತಿಲ್ಲ. ಇವಾಗ ಮಾರನ್ ಮಗ ಈಗ ಆಡ್ಬಿಡಕ್ಕಳಪ್ಪ ಅಲ್ಲಿ ಅಂದ್ರೆ ಅವನು ಬಾಲ್ ಆಡೋದು. ಹೆಂಗ್ ಮಾಡ್ತಿ ಈಗ ದುಡ್ಡ ಅಪ್ಪ ಕೊಡಕ್ಕೆ? ಏನ ಉಂಡಿ ಹೊಡೆದ್ರೆಲ್ಲ ಬರಲ್ಲ. ಅದಕ್ಕೆ ಡಿಸ್ಪ್ಲೇ ಹಾಕ್ಸಕ್ಕೆ ₹1 ₹2 ಅನ್ಕೊಂಡಿದೀಯಾ? ನಂದು ನೆಕ್ಸ್ಟ್ ಬರ್ತ್ಡೇ ಬರುತ್ತಲ್ಲ 9ನೇ ವರ್ಷಕ್ಕೆ, ಅವಾಗ ಅಲ್ಲಿ ತನಕ ಅಪ್ಪರ್ ಟಿವಿ ಅದ್ರ ನೋಡ್ಬೇಕು, ಮೊಬೈಲಲ್ಲಿ ನೋಡ್ಬೇಕು. ನಾವೇನು ನೋಡಕ್ ಬರಲ್ಲ ಮೊಬೈಲ್ನಾಗೆ. ಅದೇನ್ ದುಡ್ಡಿಗೆ ಅಪ್ಪ ನಿಮ್ಮ ಪಪ್ಪ ಫೋನ್ ಮಾಡಿ ದುಡ್ಡು ಕೊಡ್ಸು, ಅಪ್ಪಗೆ ರೆಡಿ ಮಾಡ್ಸ. ಸಾರು ಪಾರು ಬಿಟ್ಬಿಡಕ್ ಹತ್ರ ಯಾ ಹೆಂಗೀಗ ಇಬ್ರು ಸರ್ ಮಾಡಿಸ್ತಾರ, ಸುಮ್ಕಿರು. ಕರಿಯಪ್ಪಂತ ದುಡ್ಡಿಸ್ಕೊಡ್ತೇನಪ್ಪ ಟಿವಿ ರೆಡಿ ಮಾಡಕ್ಕೆ. ಯಾವನು ಮಾಡಿದನು ಅವನು ಉಪ್ಪು ಹೊಡೆದ್ರೆ ನೀವನೇ ಅಪ್ಪಾಜಿ. ಗೋಡೆಗೆ ಹೊಡ್ಕೊಂತದ್ನಲ್ಲ, ಅದು ಮಿಸ್ ಆಗಿ ಈ ಕಡೆಗೆ ಬಂದಿತ್ತು ರಿಟರ್ನ್. ಅಪ್ಪಾಜಿ ನೋಡ ಎಲ್ಲಿ ಅಲ್ಲ, ಆಫ್ ಮಾಡಿ ಆನ್ ಮಾಡಿದ್ರೆ ಏನಾರು ಬರ್ತೈತೇನ? ಬರಲ್ಲ ಅದು. ಹೋಗ್ರಿ ನೋಡು. ಅಪ್ಪ ಚೇತನ
ಹೊಡೆದ್ ಗಿಡ್ದತ್ ಬಾರೋ. ಜಾತ್ರೆ ಮಾಡಿಲ್ಲ ನಾನೆಲ್ಲ. ಇದು ಆನ್ ಮಾಡೋದು ಯಾವ್ದ್ರಾಗ ರಿಮೋಟಾಗಿ? ಇದ್ರಾಗೆ ಆನ್ ಮಾಡ್ಬೇಕಾ? ಆದ್ರೆ ಬರಲ್ವಾ? ವರ್ಕ್ ಆಗ್ತೈತೆ ಹೆಂಗಪ್ಪ? ಅಲ್ಲ ಅಮ್ಮ ನಿಮ್ಮ ಅಪ್ಪ ಕೆಟ್ಟ ಮಾತೆಲ್ಲ ಬೈದಿದ್ ಕಡೆ ವಾಪಸ್ ಒಂದು ಮಾತು ಬೈಲಿ. ಚಿರು ಚೇತು ಏನಾಗಿತ್ತವ? ಇನ್ನೊಂದು ಮಗನು ಯಾರೋ ಒತ್ತತ್ತಿರಂದ್ರೆ ಬಿಜಿ ಒತ್ತಕ್ಕೂ ಹೋಗ್ಲಿಲ್ಲ ಅಮ್ಮ. ಎಲ್ಲಿ ಯಾಕಂದ್ರೆ ಮಾಡಿದೀಯ? ಸುಮಂತು ಸುಮಂತಿಗೆ ಹೇಳಿ ಸರಿ ಯಾಕತ್ತ ಫೋನ್ ಮಾಡಿದ್ದು. ಪಾಪ ಹಿಂಗೆ ಆಗ್ಬಿಟ್ಟುತ್ಕೊಂಡು ಏನು ಮಾಡೋದು ಅಂದ್ಬಿಟ್ರೆ ಅವನೇ ಅಪ್ಪಾಜಿ ಏನೋ ಮಾಡಿದಾರೆ ನೋಡಪ್ಪಾಜಿ ಅಂತ ನೀನು ಅಂತಂದು ಅವನಿಗೆ ಹೇಳ್ತೀಯ? ಹೇಳೇ ಇಲ್ಲ. ಫೋನ್ ಮಾಡಿದ್ರೆ ಎತ್ತಲಿಲ್ಲ ಅವನು. ಮಲ್ಲಿಗೆ ಮಾಡಿದೆ. ಕಾಫಿ ಐತ್ ನೋಡಲ್ಲಿ ಮಲ್ಲಿ ಯಾರಿಗಾರ ಹೆಂಗೆ ಆಗ ಚೆನ್ನಾಗಿ ಆಕ್ಟಿವ್ ಮಾಡ್ತಂಗೆ ಕಣಮ್ಮ. ಚಿರು ಹೇಳಿದನ್ನ ಏನೋ ಹೇಳಿದ್ರೆ ಗೊತ್ತಾಗುತ್ತೆ, ಮಲ್ಲಿ ಹೇಳಿಲ್ಲ ಅಂದ್ರೆ ಗೊತ್ತಾಗಲ್ಲ. ಹಲೋ, ಏನು ಪಾಪ ಮಲಗಿದ್ದ? ಫೋನ್ ಮಾಡಿದ್ರೆ ಮಲಗಿದ್ದೆ ಅಂತೇಳಿ ಮತ್ತೆ ಯಾವಾಗ ಮಾಡಬೇಕು? 10 ಗಂಟೆಗೆ ಮಾಡಬೇಕು. ನಮಗೆ ಟೈಮಿಂಗ್ಸ್ ಗೊತ್ತಿಲ್ಲಲ್ಲ. ಚಿರು ಬಾಲ್ನ ಟಿವಿ ಕೊಡ್ದಾನೆ. ಬಾಲ್ನ ಟಿವಿ ಕೊಡ್ದಾನ? ಹ್ಞೂ, ಡಿಸ್ಪ್ಲೇ ಹೋಗ್ಬಿಟ್ಟಿತ್ತೆ. ಹಾಂ, ಹೋದ್ರೆ ಹೋದ್ಬಿಡು. ಅಪ್ಪಾಜಿ ಬೈತೈತೆ. ಏನಂತ? ಹೆಂಗ್ ಬೇಕು ಹಂಗೆ ಬೈತೈತೆ. ಹ್ಞೂ, ಏನು ಮಾಡೋದು? ನೋಡಂತ ರೆಡಿ ಮಾಡ್ಸೋಣಂತ. ಜಾಸ್ತಿ ದುಡ್ಡಾಗುತ್ತೇನಪ್ಪ ಅಲ್ವಾ? 1 ಡಬಲ್ ಒಂದು 25,000 30,000 ಟಿವಿ ದುಡ್ಡು ಏನು ಹಾಕಿದ್ರು ಅಷ್ಟೇ ದುಡ್ಡು. ವಾ, ಏನು ಮಾಡೋದು? ಹಾಂ, ಏನು ಮಾಡೋದಿಲ್ಲ. ಏ ಇಲ್ಲ ಕಣ, ಸುಮ್ಮನೆ ಅಂತಾರೆ ಫೋನ್ ಮಾಡಕ್ಕೆ. ನನಗೆ ಹಂಗೆ ಮಾಡಿದ ಮನುಷ್ಯ ಹುಡುಗ ಹೋಗಿ ಬರತ್ಗೆಯ ಒಂಥರ ಇದನ್ನ ಮಾಡಿದ್ರೆ ಮಾಡಿಕ್ಕಿ ಅಪ್ಪ ನೋಡ ಅಪ್ಪಾಜಿ ಹೆಂಗೆ ಮಾಡಿಕ್ಕಿದಾನೆ ಟಿ ವಿ ಅಂತಂದು ಹೇಳಿ ನನಗೂ ಹಂಗೆ ಮಾಡಿದಾರೆ, ನಿಂದು ಹಂಗೆ ಮಾಡಿ. ಶಾಕಾಗಿ ನಿಂತ್ಕೊಂಡ್ಬಿಡ್ತು ಕಣ ಅಪ್ಪಾಜಿ ಪಾಪ.